have an idea. ವೈಶಾಖ ಸಂಧ್ಯೆ ಯಾ ನೀರ್ನ ಕೆರೋಡಿಯೇ ಉಪ್ಪು ವಾಟ್ರ ಒಂಜಿಂದ ಅಂದ್ಯೆ ಅವು ಕಾಮನ್ ಸೆನ್ಸ್ ಉಪ್ಪು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯಾಸ್ ಮ್ಯಾಡ್ನೆಸ್. ನಾನು ಇಂಚನ ರೀಲ್ ತೊಗೊಂಡಿದ್ದೆ ಅವಾಗ ಪೂರ ಫಿಶ್ದ ಐಟಮ್ಸ್ ರೆಸಿಪೀಸ್ ಬರೋಂತ ನಮ್ಮ ಕುಡ್ಲದಾಕ್ಲು ಫಿಶ್ ಪಂಡ ಮಸ್ತ್ ಇಷ್ಟ ಆಯ್ತು ನಮಗೆ. ಸೊ ಐಕೆ ಯಾನ್ಲ ಒಂಜಿ ಎನ್ನ ಓನ್ ರೆಸಿಪಿ ಟ್ರೈ ಮಾಡ್ತೊಂದುಲ್ಲೆ ಪಿದೇಪೋಡು ಪಂಡ ಬರ್ಸ ಉಂಡು. ಸೊ ಅಂಚೆ ಯಾನ್ ಟ್ರೈ ಮಾಡ್ತೊಂದುಲ್ಲೆ ಒಂದು ಎನ್ನ ರೆಸಿಪಿ ಹತ್ತು ಎನ್ನ ಬೆಸ್ಟ್ ಫ್ರೆಂಡ್ನ ರೆಸಿಪಿ ಆರೆಂಚ ಮಲ್ದು ಕೊರ್ದಿತ್ತಾರೆ ಅವಾಗ ಎಡ್ಡೆ ಟೇಸ್ಟ್ ಬೈದಿತ್ತೇನೆ. ಸೊ ಅಂಚೆ ಯಾನ್ಲ ಟ್ರೈ ಮಾಡ್ತೊಂದುಲ್ಲೆ ತುಕ ಎಂಚ ಹಾಕೊಂಡು ಒಂದು ಬ್ರೋ ಫಿಶ್ ದ ಕರಿ ಎಂಚ ಮಲ್ಪಡೋರೆ ಪಂದು ಕೂರ್ಲೆ ದಾದಾದುಂಡು ಪನೋಡು ಮಲ್ಪೋಡು ಫ್ರೈಗ ಅವು ಕೋಡೆ ಪಂತಿರುತ್ತವು. ಸೊ ನೋಡುವ ನಮ್ಗೆ ಏನೇನು ಐಟಮ್ಸ್ ಬೇಕು ಅಂತ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾಯಿನ್, ಸ್ವಲ್ಪ ಕೊತ್ತಂಬರಿ ಬೀಜ, ಅರಿಶಿಣದ ಕೊಂಬು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಂತೆ, ರೆಡ್ ಚಿಲ್ಲಿ ಇಷ್ಟು ಐಟಮ್ಸ್ನ ನಾವು ಕುದಿಸ್ಕೋಬೇಕು. ಲೆಟ್ ಇಟ್ ಬಾಯ್ಲ್ ಫಸ್ಟ್. ಇದೀಗ ಕುದ್ದಾದಮೇಲೆ ನಾವು ಇದನ್ನು ಸಪ್ರೇಟ್ ಮಾಡಬೇಕು. ನೀರು ಸ್ವಲ್ಪ ಇಟ್ಕೊಳ್ಬೇಕು. ನಾನು ಇದನ್ನು ಸ್ವಲ್ಪ ಒಣ ಹಾಕ್ತಾ ಇದ್ದೇನೆ, ಆರ್ಲಿಕ್ಕೆ ಇಡ್ತಾ ಇದ್ದೇನೆ. ಸೊ ನನಗೆ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ. 5 to 10 ಮಿನಿಟ್ಸ್ ಸ್ವಲ್ಪ ಆರಬೇಕು. ನೀರು ಸಪ್ರೇಟ್ ಮಾಡಿಟ್ಟಿದ್ದೇನೆ, ನೀರು ಬೇಕಾಗ್ತದೆ. ಸೊ ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಹುಣಸೆ ಹಣ್ಣು ಉಪ್ಪು ಜೊತೆ ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ಅರ್ಧ ಅಷ್ಟು ತಗೊಂಡು ನಾನು ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ. ಇನ್ನು ಅರ್ಧನ ಇನ್ನೊಮ್ಮೆ ಅದೇ ನಾವು ತೆಗೆದಿಟ್ಟಿರೋ ನೀರಲ್ಲಿ ಸ್ಮೂತಾಗಿ ಗ್ರೈಂಡ್ ಮಾಡಿದ್ಮೇಲೆ ಒಂದು ತವ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ, ನಮಗೆ ಎಷ್ಟು ಬೇಕು ಅಷ್ಟು ತವಾ ಫ್ರೈಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕಿ ಕಾಯಲಿಕ್ಕೆ ಇಡಬೇಕು. ಸೊ ನಾನು ಅದನ್ನು ಕಾಯೋ ತನಕ ವೆಯ್ಟ್ ಮಾಡಿ, ಸೊ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಫಿಶನ್ನು ತವಾಗೆ ಹಾಕಬೇಕು. ಬಿಸಿ ಆದಮೇಲೆ ಇದು ಅರ್ಧ ಅಷ್ಟೇ ಬೇಯಲಿಕ್ಕೆ. ಸೊ ನಾನು ಒಂದು 3 ಮಿನಿಟ್ಸ್ ಆದಮೇಲೆ ಫಿಶನ್ನೆಲ್ಲ ಫ್ಲಿಪ್ ಮಾಡ್ತಾ ಇದ್ದೇನೆ. ಮತ್ತೆ ನೆನೆಸಿದ್ದು ನಾನು ಉಪ್ಪು ಹಾಕಲಿಲ್ಲ ಮ್ಯಾರಿನೇಟ್ ಮಾಡುವ ಟೈಮಲ್ಲಿ ಅಂತ. ಬಿಕಾಸ್ ನಾನು ಕಾಲಲ್ಲಿರುವಾಗ ಅವರು ಹೇಳಲಿಲ್ಲ ಉಪ್ಪು ಹಾಕು ಅಂತ. ನನಗೆ ಕಾಮನ್ ಸೆನ್ಸ್ ಇರಲಿಲ್ಲ, ನಾನು ಉಪ್ಪು ಹಾಕಲಿಲ್ಲ. ನಾನು ಅದನ್ನೇ ಅವರಲ್ಲಿ ಕೇಳ್ತಾ ಇದ್ದೆ. ಸೊ ಇದು ನಾವು ಫ್ರೈಡ್ ಮಾಡಿರುವಂತಹ ಫಿಶನ್ನು ಸಪ್ರೇಟಾಗಿ ಬೇರೆ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೇನೆ. ಅದೇ ತವಾಗೆ ನಾವು ಹಾಫ್ ಈರುಳ್ಳಿ ಫೈನ್ ಚಾಪ್ಡ್ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿರೋ 10 ಈರುಳ್ಳಿ ಮತ್ತು ಒಂದು 4-5 ಎಸಳು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ನಾವು ಬ್ರೌನ್ ಬರುವ ತನಕ ಹೀಗೆ ಇದು ಮಾಡ್ತಾ ಇರಬೇಕು. ಸೊ ಇದು ಆಲ್ಮೋಸ್ಟ್ ಬ್ರೌನಿಷ್ ಆಯಿತು. ಸೊ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋದು ಇದಕ್ಕೆ ಮಿಕ್ಸ್ ಮಾಡಬೇಕು. ನಾನು ಈಗ ಉಪ್ಪು ಹಾಕ್ತಾ ಇದ್ದೇನೆ. ಬಿಫೋರ್ ದಟ್ ನಾನು ಉಪ್ಪು ಹಾಕಿರಲಿಲ್ಲ. ಸೊ ನನಗೆ ನೆನಪಿರಲಿಲ್ಲ ಉಪ್ಪು ಹಾಕಲಿಕ್ಕೆ. ನಾನು ಅದಕ್ಕೆ ನಿಮಗೆ ಫಸ್ಟ್ ಹೇಳಿದ್ದು ಗ್ರೈಂಡ್ ಮಾಡುವ ಟೈಮಲ್ಲಿ ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಅಂತ. ಸೊ ಇದು ಆಲ್ಮೋಸ್ಟ್ ಸ್ವಲ್ಪ ದಪ್ಪ ಆಗುವ ತನಕ ಹೀಗೆ ಕುಕ್ ಮಾಡ್ತಾ ಇರಬೇಕು. ಸೊ ಆಲ್ಮೋಸ್ಟ್ ದಪ್ಪ ಆದಮೇಲೆ ಇದಕ್ಕೆ ನಾವು ಫೈನ್ಡ್ ಚಾಪ್ಡ್ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಹೀಗೆ ಕುಕ್ ಮಾಡ್ತಾ ಇರಬೇಕು. ಸೊ ಇದು ಕೂಡ ತುಂಬ ದಪ್ಪ ಆಗಬೇಕು. ನಮಗೆ ಗೊತ್ತಾಗ್ತಿದ್ದು ತುಂಬ ದಪ್ಪ ಆಗಿದೆ ಅಂದರೆ ತಿಕ್ಕಾಗಿದೆ. ಆಯಿಲ್ ಬಿಡುವ ಟೈಮ್ ತನಕ ನಾವು ಹೀಗೇ ಕುಕ್ ಮಾಡ್ತಾ ಇರಬೇಕು. ಇದು ಆಲ್ಮೋಸ್ಟ್ ಆಯಿಲ್ ಬಿಟ್ಟು ಬಂದಿದೆ. ಸೊ ಇಷ್ಟು ತನಕ ನಾವು ಕುಕ್ ಮಾಡ್ತಾ ಇರಬೇಕು. ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಈಗ ಇದಕ್ಕೆ ನಾವು ಸಪ್ರೇಟ್ ಮಾಡಿಟ್ಟಿದ್ದಂಥ ಫಿಶ್ನ ಆ್ಯಡ್ ಮಾಡಬೇಕು. ನಾನಿಲ್ಲೆಲ್ಲ ಫಿಶನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಒಂದು 3-4 ಮಿನಿಟ್ಸ್ ಆದಮೇಲೆ ನಾವು ಫ್ಲಿಪ್ ಮಾಡಬೇಕು. ವಿತ್ ಮಸಾಲ ನಾವು ಫ್ಲಿಪ್ ಮಾಡಬೇಕು. ಸೊ ನಾನು ವಿತ್ ಮಸಾಲ ಫ್ಲಿಪ್ ಮಾಡ್ತಾ ಇದ್ದೇನೆ ಇಲ್ಲಿ. ಇದು ಫುಡ್ ರೆಡಿಯಾಗಿದೆ. ಫೈನಲಿ ನಾವು ಸ್ಪ್ರಿಂಕಲ್ ಮಾಡಬೇಕು. ಕೊತ್ತಂಬರಿಯನ್ನು ಸ್ಪ್ರಿಂಕಲ್ ಮಾಡಿ 10 ಮಿನಿಟ್ಸ್ ಮುಚ್ಚಿಡಬೇಕು. ಸೊ ಇಷ್ಟೇ. ಸೊ ಐ ಆಮ್ ಹ್ಯಾವಿಂಗ್ ವಿತ್ ರೈಸ್ ಆ್ಯಂಡ್ ರಸಮ್. ಇಟ್ ವಾಸ್ ಟೂ ಗುಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇಂಚನೆ ಎಡೆ ವಿಡಿಯೋ ಮಲ್ತೊಂದುಪ್ಪೆ, ಕುಕಿಂಗ್ ವ್ಲಾಗ್ ಮಲ್ತೊಂದುಪ್ಪೆ, ಡೈಲಿ ವ್ಲಾಗ್ಸ್ ಮಲ್ತೊಂದುಪ್ಪೆ, ಟ್ರಾವೆಲಿಂಗ್ಸ್ ವ್ಲಾಗ್ಸ್ಲ ಮಲ್ತೊಂದುಪ್ಪೆ. ಇತ್ತೆ ಬರ್ಸ ಟ್ರಾವೆಲಿಂಗ್ಸ್ ಅಂತೆ ಬಂಗ ಆಪುಂಡು. ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಡೂ ಟ್ರಾವೆಲಿಂಗ್ ವ್ಲಾಗ್ಸ್ ಟು. ಸೊ ಎರಂಡಲನ ಚಾನಲ್ ತೊಗೊಂಡಿತ್ತಂಡ ಇಂಚನೆ ಒಂಜಿ ಸಬ್ಸ್ಕ್ರೈಬ್ ಮಲ್ಪ್ಲೆ.
ಅವು ಎಂಕ್ ಮೋಟಿವೇಶನ್ ಆಪುಂಡು ಎಡೆಡೆ ವಿಡಿಯೋ ಮಲ್ಪೆ ಸುರುಕು ಯಾನೊಂಜಿ ಟ್ರೈಪಾಡ್ ಪರ್ಚೇಸ್ ಮಲ್ಪೆ ಟ್ರೈಪಾಡ್ ಮಲ್ತೊಂದಿಜ್ಜಿ ಆ್ಯಂಡ್ ಕೈಟ್ ಫೋನ್ ತೆದೊಂದು ಮಲ್ತೊಂದಿಲ್ಲ ಇಂಚ ಇಂಕೊಂತೆ ಬಂಗ ಒಂದುಂಡು ಸೊ ದಟ್ಸ್ ಆಲ್ ಗೈಸ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಟೇಕ್ ಕೇರ್.